ಆನ್ಲೈನ್ ದೋಖ ಹಣ ಪಡೆದು ವಾಪಸ್ ಕೊಡದೇ ಇರುವಂತಹ ಹಲವಾರು ರೀತಿಯ ವಂಚನೆ ಪ್ರಕರಣಗಳನ್ನು ನೋಡಿದ್ದೀವಿ, ಕೇಳಿದ್ದೀವಿ. ಆದರೆ ವಿಜಯಪುರದಲ್ಲೊಂದು ಹೊಸ ರೀತಿ ವಂಚನೆ ಶುರುವಾಗಿದೆ. ಈ ವಂಚನೆಗೆ ಮೇನ್ ಟಾರ್ಗೆಟ್ ರೈತರೇ ಆಗಿದ್ದಾರೆ. ಅರೆ, ಯಾವುದದು ವಂಚನೆ ಅಂತೀರಾ? ನೀವೇ ನೋಡಿ, ನಿಮಗೆ ಗೊತ್ತಾಗುತ್ತೆ. ವಿಜಯಪುರದಲ್ಲಿ ವಿನೂತನ ವಂಚಕರ ಹಾವಳಿ. ರೈತರಿಗೆ ವಂಚಿಸುತ್ತಾರೆ, ಪರಾರಿ ಆಗ್ತಾರೆ. ಈತನ ಹೆಸರು ಅಜಿತ್ ಕುಮಾರ್ ಹೂಗಾರ. ಮೂಲತಃ ವಿಜಯಪುರ ತಾಲೂಕಿನ ಅಲಿಯಾಬಾದ್ನ ನಿವಾಸಿ. ಈತ ಜಿಲ್ಲೆಯ ಅಲಿಯಾಬಾದ್, ಬರಟಗಿ ಸೇರಿದಂತೆ ಅನೇಕ ಗ್ರಾಮದ ರೈತರ ಬಳಿ 2023ರಲ್ಲಿ ಒಣ ದ್ರಾಕ್ಷಿಯನ್ನು ಪಡೆದಿದ್ದಾನೆ. 10 ಟನ್ ಒಣ ದ್ರಾಕ್ಷಿಯನ್ನು ಬೇರೆ ವ್ಯಾಪಾರಸ್ಥರಿಗಿಂತ 10 ರೂಪಾಯಿ ಹೆಚ್ಚಿಗೆ ರೇಟ್ ಕೊಟ್ಟು ಪಡೆದಿದ್ದ. ರೈತರು ಕೂಡ ನಾವು ಬೆಳೆದ ಬೆಳೆಗೆ ಒಳ್ಳೆಯ ಹಣ ಬರುತ್ತಲ್ಲ ಅಂತ ಒಣ ದ್ರಾಕ್ಷಿಯನ್ನು ಈತನಿಗೆ ಕೊಟ್ಟಿದ್ರು. ಆದ್ರೆ ಈತ ರೈತರ ಬಳಿ ದ್ರಾಕ್ಷಿ ಪಡೆದು ಅಲಿಯಾಬಾದ್ನಲ್ಲೇ ಗೋದಾಮು ಕೂಡ ನಿರ್ಮಿಸಿ ಒಣ ದ್ರಾಕ್ಷಿ ಸಂಗ್ರಹಿಸಿದ್ದಾನೆ. ಆದ್ರೆ ರಾತ್ರೋರಾತ್ರಿ ಗೋದಾಮಿನಲ್ಲಿನ ಒಣ ದ್ರಾಕ್ಷಿ ತೆಗೆದುಕೊಂಡು ಪರಾರಿಯಾಗಿದ್ದಾನೆ. ನಾವು ಅಲಿಯಾಬಾದ್ ಅಂತ ಅಜಿತ್ ಉಗಾರ್ ಅಂತ ಒಬ್ಬ ಏಜೆಂಟ್ ಇದ್ರಿ ಸರ್. ಎಲ್ಲ ಒಣ ದ್ರಾಕ್ಷಿ 8ರಿಂದ 10 ರೈತರಿಗೆ ಒಣ ದ್ರಾಕ್ಷಿ ತಗೊಂಡು ಸರ್ ಓಡ್ ಹೋಗ್ಯಾನ್ರಿ. 8ರಿಂದ 10 ರೈತರದು ಗೋಡೌನ್ನಾಗ ಹೋಗಿ ಎಲ್ಲ ಮಾಲ್ ಇಟ್ಟಾನ ಸರ್. ಒಣ ದ್ರಾಕ್ಷಿ ರೀ ಮಾರಾಟ ಮಾಡ್ತೀನಿ, ನಿಮ್ಗೆ ಅಮೌಂಟ್ ಕೊಡ್ತೀನಿ ಅಂತ ಹೇಳ್ಯಾನ ಸರ್. ನಮ್ಗೆ ಹೇಳಿದ್ಮೇಲೆ ನಾವೇನಾದ್ರು ಆಸೆಗೆ ಬಿದ್ದು ಸರ್, ಊರವನೇ ಅದನ್ನ ಎಲ್ಲಿ ಹೋಗ್ತಾನಂತ ನಾವು ಹಂಗೆ ವಿಚಾರಲಿ ಏನು ಮಾಡ್ತೀವಿ ಸರ್, ಕೊಟ್ಟು ಬಿಟ್ಟಿವಿ ಸರ್. ರಾತ್ರಿ ಯಾವಾಗ ಎತ್ಕೊಂಡು ಹೋಗ್ಯಾನ ಯಾರ ರೈತರಿಗೂ ಗೊತ್ತಿಲ್ಲ ಸರ್. ಮೋಸ ಹೋದ ರೈತರ ಪ್ರಕಾರ ಅಂದಾಜು 1.5 ಕೋಟಿ ರೂಪಾಯಿ ಬೆಲೆಯ ಒಣ ದ್ರಾಕ್ಷಿಯನ್ನು ಅಜಿತ್ ದೋಚಿ ಪರಾರಿಯಾಗಿದ್ದಾನೆ. ವಂಚನೆಗೆ ಒಳಗಾದ ರೈತರು ಅಜಿತ್ನ ತಂದೆಗೆ ಹಣದ ಬಗ್ಗೆ ಕೇಳಿದ್ರೆ, ನೀವೇ ನನ್ನ ಮಗನನ್ನ ಹುಡುಕಿಕೊಂಡು ಬನ್ನಿ, ಅವನನ್ನ ನೀವೇ ನಾಪತ್ತೆ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದಾರಂತೆ. ಇದರಿಂದ ಬೇಸತ್ತು ವಂಚನೆಗೆ ಒಳಗಾದ ರೈತರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. 90 ಟನ್ ಒಣ ದ್ರಾಕ್ಷಿ ಒಯ್ದಾನ್ರಿ ಸರ್, 8-10 ರೈತರದು. ಮತ್ತು ಆವಾಗ ಏನು ಹೇಳ್ದ, ಒಂದು ತೊಡೆ ಅಡ್ವಾನ್ಸ್ ಕೊಟ್ಟು ಇನ್ನು ಉಳಿದಿದ್ದೆಲ್ಲ ಹೆಚ್ಚಿಗೆ 170, 150 ಹಂಗೆ ಹಿಂಗೆ ಕೆಜಿ ಹಂಗೆ ತೊಗೊಂಡ್ರಿ ಸರ್. ಕೊಟ್ಟು ನಿಮಗೆ 15 ದಿನ ಪೇಡ್ ಮಾಡ್ತೀವಿ ಅಂದ್ರೆ 200ವರೆಗೆ ಗಪ್ಪೆ ಆದ್ರಿ ಸರ್. ಅಲ್ಲಿಂದ ಅವ್ರ ಅಪ್ಪ ಏನಲ್ಲ ಸರ್, ಮನೆಗೆ ಹೋಗಿ ಕೇಳೋಣ, ನಮ್ಮ ಹುಡುಗನೇ ಹೋಗಿ ನಾವು ಬಂದ ಮೇಲೆ ಕೊಡ್ತೀನಿ, ಬರುತ್ತಾನ ಅವನೇ ಸಿಕ್ಕಿಲ್ಲ, ನಾ ಏನು ಮಾಡಲಿ, ಹಿಂಗೆ ಸುಳ್ಳು ಹೇಳತ್ತಾರೆ ಸರ್. ಇರ್ಲೇತ್ ಗಪ್ಪ ಆದೇವ್ರಿ ಸರ್ ಇಲ್ಲಿವರೆಗೆ. ಇತ್ತ ಬೆಳೆದ ಫಸಲು ಇಲ್ಲದೆ, ಅತ್ತ ಹಣವೂ ಇಲ್ಲದೆ ರೈತರು ಗೋಳಾಡುತ್ತಿದ್ದಾರೆ. ಇದೇ ರೀತಿ ಜಿಲ್ಲೆಯ ಅನೇಕ ಕಡೆ ವಂಚನೆ ಆಗಿದ್ದು, ಇದೊಂದು ವಿನೂತನ ವಂಚನೆಯ ಹಾದಿಯಾಗಿದೆ. ಪುರುಷೋತ್ತಮ್, ಪಬ್ಲಿಕ್ ಟಿವಿ, ವಿಜಯಪುರ.